ಈ ಮೂವಿ ಕತೆ 20,000 ವರ್ಷಗಳ ಹಿಂದೆ ಯುರೋಪ್ ಅಲ್ಲಿ ಶುರುವಾಗುತ್ತೆ. ಈ ಟೈಮಲ್ಲಿ ಜನ ಕಾಡುಗಳಲ್ಲಿ, ಗುಹೆಗಳಲ್ಲಿ ಅಥವಾ ಕೆಲವು ಕುಟುಂಬಗಳು ಸೇರಿ ಟ್ರೈಬಲ್ ಕಮ್ಯುನಿಟಿಗಳಾಗಿ ಜೀವಿಸ್ತಾ ಇರ್ತಾರೆ. ಇದೇ ರೀತಿ ಒಂದು ಟ್ರೈಬಲ್ ಕಮ್ಯುನಿಟಿಯನ್ನ ತೋರಿಸ್ತಾರೆ. ತಾವು ಅನ್ನೋ ವ್ಯಕ್ತಿ ಈ ಕಮ್ಯುನಿಟಿಯ ಲೀಡರ್ ಆಗಿರ್ತಾನೆ. ಚಳಿಗಾಲ ಮುಂದೆ ಇರೋದ್ರಿಂದ ಇಡೀ ಚಳಿಗಾಲ ಸಾಕಾಗುವಷ್ಟು ಆಹಾರನ ಸಂಗ್ರಹಣೆ ಮಾಡಬೇಕು ಅಂತ ಕಮ್ಯುನಿಟಿಯ ಕೆಲವು ವ್ಯಕ್ತಿಗಳು ಬೇಟೆಗೆ ಹೋಗ್ಬೇಕು ಅಂತ ರೆಡಿ ಆಗ್ತಾ ಇರ್ತಾರೆ. ಈ ವ್ಯಕ್ತಿಗಳಲ್ಲಿ ತಾವು ತನ್ನ ಮಗ ಕೇಡಗೂ ಕೂಡ ಸೇರ್ಸಿರ್ತಾನೆ. ಆಗ ಲೀಡರ್ ನ ಹೆಂಡತಿ ಕೇಡ ಇನ್ನು ಚಿಕ್ಕ ಹುಡುಗ, ಅವನನ್ನ ಬೇಟೆಗೆ ಕರ್ಕೊಂಡು ಹೋಗೋ ಅವಶ್ಯಕತೆ ಏನಿದೆ ಅಂತ ಕೇಳಿದಾಗ ಲೀಡರ್ ಹೇಳ್ತಾನೆ, ಕೇಡ ಈ ಕಮ್ಯುನಿಟಿಯನ್ನ ಲೀಡ್ ಮಾಡಬೇಕಾಗಿರೋನು, ಅದಕ್ಕೆ ಅವನು ಧೈರ್ಯವಂತ ಶಕ್ತಿಶಾಲಿ ಆಗೋದು ತುಂಬಾನೇ ಇಂಪಾರ್ಟೆಂಟ್. ಮರುದಿನ ಕಮ್ಯುನಿಟಿಯ ಎಲ್ಲಾ ವ್ಯಕ್ತಿಗಳು ಸೇರಿ ಬೇಟೆಗೆ ಹೋಗೋ ವ್ಯಕ್ತಿಗಳಿಗೆ ಒಂದು ರಿಚುವಲ್ ಫಾಲೋ ಮಾಡಿ ಅವರನ್ನ ಕಳಿಸ್ಕೊಡ್ತಾರೆ. ಕೇಡ ಈ ಬೇಟೆಗೆ ಹೋಗ್ಬೇಕಾದ್ರೆ ಇವನ ತಾಯಿ ಅಂದ್ರೆ ಲೀಡರ್ ನ ಹೆಂಡತಿ ರೋ ತುಂಬಾನೇ ಸಂಕಟ ಪಡ್ತಾಳೆ. ಈ ಗುಂಪು ಬೇಟೆ ಹುಡ್ಕೊಂಡು ಹೋಗ್ಬೇಕಾದ್ರೆ ರಾತ್ರಿ ಆಗಿರೋದ್ರಿಂದ ಒಂದು ಜಾಗದಲ್ಲಿ ಸ್ಟೇ ಮಾಡ್ತಾರೆ. ಇಲ್ಲಿ ತಾವು ಒಂದು ಕಟ್ಟಿಗೆನ ರಬ್ ಮಾಡಿ ಬೆಂಕಿ ಹಚ್ಚಿ, ನೀನು ಕೂಡ ಈ ರೀತಿ ಬೆಂಕಿ ಹಚ್ಚು ಅಂತ ಕೇಡಗೆ ಕೊಡ್ತಾನೆ. ಕೇಡ ಆದಷ್ಟು ಬೇಗ ಬೆಂಕಿ ಹಚ್ಚಬೇಕು ಅಂತ ಅದನ್ನ ಫಾಸ್ಟ್ ಆಗಿ ರಬ್ ಮಾಡಬೇಕಾದ್ರೆ ಬೆಂಕಿ ಹತ್ತೋದೇ ಇಲ್ಲ. ಅದಕ್ಕೆ ತಾವು ಬೇಟೆಗಾರನಿಗೆ ಪೇಷನ್ಸ್ ಇದ್ರೆ ಮಾತ್ರ ಬೇಟೆ ಆಡೋಕ್ ಆಗೋದು ಅಂತ ಹೇಳ್ತಾನೆ. ಮರುದಿನ ಇವರ ಪಯಣ ಕಂಟಿನ್ಯೂ ಮಾಡ್ತಾ ಇರಬೇಕಾದ್ರೆ ಬೇರೆ ಒಂದು ಟ್ರೈಬಲ್ ಕಮ್ಯುನಿಟಿ ಜನ ಇವರ ಎದುರುಗಡೆ ಬರ್ತಾರೆ. ಈ ಕಮ್ಯುನಿಟಿ ಲೀಡರ್ ಹೆಸರು ಸಿಗ್ಮಾ ಅಂತ. ಈ ಎರಡು ಕಮ್ಯುನಿಟಿಗಳು ನೇಬರಿಂಗ್ ಕಮ್ಯುನಿಟಿ ಆಗಿರೋದ್ರಿಂದ ಇಬ್ರು ಜೊತೆ ಸೇರಿ ಬೇಟೆ ಆಡೋಕೆ ಮುಂದೆ ಹೋಗ್ತಾರೆ. ಇವರು ಹೋಗೋ ದಾರಿಯಲ್ಲಿ ಕೆಲವು ಕಲ್ಲಿಂದ ಕಟ್ಟಿರೋ ಮಾನ್ಯುಮೆಂಟ್ ಗಳು ದಾರಿಯುದ್ದಕ್ಕೂ ಕಾಣಿಸ್ತಾ ಇರ್ತವೆ. ಬೇಸಿಕಲಿ ಈ ಮಾನ್ಯುಮೆಂಟ್ ಗಳು ಇವರ ಪೂರ್ವಜರು ಬೇಟೆಗೆ ಅಂತ ಬಂದಾಗ ಸತ್ತಿರುವಂತ ವ್ಯಕ್ತಿಗಳ ನೆನಪಲ್ಲಿ ಕಟ್ಟಿರ್ತಾರೆ. ಈ ಮಾನ್ಯುಮೆಂಟ್ ಗಳು ವಾಪಸ್ ಮನೆಗೆ ಬರಬೇಕಾದ್ರೆ ದಾರಿ ತೋರಿಸೋ ಕೆಲಸ ಕೂಡ ಮಾಡ್ತಾ ಇರ್ತವೆ. ಹೀಗೆ ಮುಂದೆ ಹೋಗ್ಬೇಕಾದ್ರೆ ಒಂದು ಕಾಡು ಹಂದಿನ ನೋಡಿ ಅದರ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಂತರ ತಾವು ಆ ಹಂದಿನ ಸಾಯಿಸುವಂತ ಕೇಡಗೆ ಹೇಳಿದಾಗ ಹೆದರ್ಕೊಂಡಿರೋ ಕಾರಣ ಆ ಹಂದಿನ ಸಾಯಿಸೋಕಾಗಲ್ಲ. ಅದಕ್ಕೆ ತಾವು ಕೇಡಗೆ, ನಿನ್ನಂತ ಹೇಡಿನ ನಾನು ಯಾವತ್ತೂ ನೋಡೇ ಇಲ್ಲ, ಇದೇ ರೀತಿ ಹೆದರ್ತಾ ಇದ್ರೆ ನೀನು ಬದುಕೋದು ಕಷ್ಟ ಅಂತ ಹೇಳ್ತಾನೆ. ರಾತ್ರಿ ಆಗಿರೋದ್ರಿಂದ ಇವರು ಬೇಟೆಯಾಡಿದ ಹಂದಿನ ಸುಟ್ಟು ಡಿನ್ನರ್ ಮಾಡ್ತಾ ಇರಬೇಕಾದ್ರೆ ಇವರ ಅಕ್ಕಪಕ್ಕ ಒಂದು ಹುಲಿ ಶಬ್ದ ಕೇಳಿ ಎಲ್ಲರೂ ತುಂಬಾನೇ ಅಲರ್ಟ್ ಆಗ್ತಾರೆ. ಆದ್ರೆ ಅನ್ಫಾರ್ಚುನೇಟ್ಲಿ ಈ ಹುಲಿ ಕಪ್ಪ ಅನ್ನೋ ಹುಡುಗನನ್ನ ಹಿಡ್ಕೊಂಡೋಗಿ ಡಿನ್ನರ್ ಮಾಡುತ್ತೆ. ಈ ಇನ್ಸಿಡೆಂಟ್ ನೋಡಿ ಕೇಡ ಇನ್ನಷ್ಟು ಜಾಸ್ತಿನೇ ಹೆದರ್ಕೊಂಡಿರ್ತಾನೆ. ಬೆಳಿಗ್ಗೆ ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಒಂದು ಕಲ್ಲಿನ ಮಾನ್ಯುಮೆಂಟ್ ಕಟ್ಟಿ ಮುಂದೆ ಹೋಗ್ತಾರೆ. ಹೀಗೆ ಒಂದು ಕಾಡಲ್ಲಿ ಬಂದಾಗ ಬಹಳಷ್ಟು ಪ್ರಾಣಿಗಳ ಶಬ್ದ ಬರಬೇಕಾದ್ರೆ ಎಲ್ರು ತುಂಬಾನೇ ಅಲರ್ಟ್ ಆಗಿ ಮುಂದೆ ಸಾಗ್ತಾ ಇರ್ತಾರೆ. ಬೇಟೆ ಹುಡ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ಕೆಲವು ದಿನಗಳು ಕಳೆದೋಗ್ತವೆ. ಒಂದು ರಾತ್ರಿ ಗುಹೆಯೊಳಗೆ ಎಲ್ರು ಕೂತಾಗ ಕೇಡನ ಕೈ ಮೇಲೆ ಸ್ಟಾರ್ ಗಳ ಕೆಲವು ಟ್ಯಾಟೂಸ್ ಹಾಕ್ತಾರೆ. ಈ ಟ್ಯಾಟೂಸ್ ಆಕಾಶದಲ್ಲಿ ಕಾಣೋ ಸ್ಟಾರ್ ಗಳ ಪ್ಲೇಸ್ಮೆಂಟ್ ತರನೇ ಇರ್ತವೆ. ಬೇಸಿಕಲಿ ಯಾರಾದ್ರೂ ದಾರಿ ತಪ್ಪಿದ್ರೆ ಈ ಸ್ಟಾರ್ ಗಳನ್ನ ಫಾಲೋ ಮಾಡ್ಕೊಂಡು ಮನೆವರೆಗೂ ಬರೋಕೆ ಮತ್ತೆ ದಾರಿ ಹುಡುಕೋಕೆ ಸಹಾಯ ಆಗುತ್ತೆ ಅಂತ ಈ ಟ್ಯಾಟೂಗಳನ್ನ ಹಾಕಿರ್ತಾರೆ. ಮರುದಿನ ಕೆಲವು ಪ್ರಾಣಿಗಳ ಹೆಜ್ಜೆ ಗುರುತನ್ನ ನೋಡಿ ಹತ್ರದಲ್ಲೇ ನಮ್ಮ ಬೇಟೆಗಳು ಇದಾವೆ ಅಂತ ಮುಖಕ್ಕೆ ಮೈಗೆ ಕೆಸರು ಮಣ್ಣು ಎಲ್ಲ ಹಚ್ಕೊಂಡು ಸಾಲಾಗಿ ಈ ಪ್ರಾಣಿಗಳ ಹತ್ರ ಬರ್ತಾರೆ. ಎದುರುಗಡೆ ಕಾಡೆಮ್ಮೆಗಳ ಒಂದು ಗುಂಪನ್ನ ನೋಡಿ ಅವುಗಳನ್ನ ಬೇಟೆ ಆಡಬೇಕು ಅಂತ ಓಡ್ ಬರಬೇಕಾದ್ರೆ ಈ ಕಾಡೆಮ್ಮೆಗಳು ಕೂಡ ಇವರ ಅಪೋಸಿಟ್ ಅಲ್ಲೇ ಓಡ್ ಬರ್ತಾ ಇರ್ತವೆ. ಆಗ ಈ ಎಲ್ಲಾ ಜನ ತಮ್ಮ ಈಟಿಗಳನ್ನ ಕಾಡೆಮ್ಮೆಗಳ ಕಡೆ ಬಿಸಾಕಿ ಒಂದು ಗೋಡೆ ತರ ನಿರ್ಮಾಣ ಮಾಡ್ತಾರೆ. ಇದರಿಂದ ಎಲ್ಲಾ ಕಾಡೆಮ್ಮೆಗಳು ಡೈರೆಕ್ಷನ್ ಚೇಂಜ್ ಮಾಡಿ ಕ್ಲಿಫ್ ಕಡೆ ಅಂದ್ರೆ ಡೆಡ್ ಎಂಡ್ ಕಡೆ ಓಡ್ ಬಂದು ಕೆಳಗಡೆ ಬೀಳುತ್ತವೆ. ಆಗ ಈ ಕಾಡೆಮ್ಮೆಗಳ ಲೀಡರ್ ಇವರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಓಡ್ ಬರಬೇಕಾದ್ರೆ ಎಲ್ಲರೂ ಡೈರೆಕ್ಷನ್ ಚೇಂಜ್ ಮಾಡಿ ಓಡ್ ಹೋಗ್ತಾರೆ. ಆದ್ರೆ ಕೇಡ ಈ ಕಾಡೆಮ್ಮೆಯಿಂದ ಹೆದರ್ಕೊಂಡು ಸ್ಟ್ರೇಟ್ ಆಗಿ ಓಡ್ಬೇಕಾದ್ರೆ ಇವನ ಮೇಲೆ ಅಟ್ಯಾಕ್ ಮಾಡಿ ಬೀಳಿಸುತ್ತೆ. ನಂತರ ತನ್ನ ಕೊಂಬಿನಿಂದ ಇವನನ್ನ ಸಿಕ್ಕಿಸಿಕೊಂಡು ಕ್ಲಿಫ್ ಕಡೆ ಓಡ್ ಬರಬೇಕಾದ್ರೆ ತಾವು ತನ್ನ ಈಟಿಯಿಂದ ಈ ಕಾಡೆಮ್ಮೆ ಮೇಲೆ ಅಟ್ಯಾಕ್ ಮಾಡ್ತಾನೆ. ತಾವು ಬಿಸಾಕಿದ ಈಟಿ ಈ ಕಾಡೆಮ್ಮೆಗೆ ತಗಲಿದರೂ ಕೂಡ ಕೇಡನ್ನ ಬಿಡದೆ ಕ್ಲಿಫ್ ಇಂದ ಕೆಳಗಡೆ ಬಿಸಾಕುತ್ತೆ. ಕೇಡ ಕೆಳಗಡೆ ಬೀಳುತ್ತಾ ಇರಬೇಕಾದ್ರೆ ಒಂದು ಕಲ್ಲಿನ ಸಹಾಯದಿಂದ ನೇತಾಡ್ತಾ ಇರ್ತಾನೆ. ಆದ್ರೆ ಅನ್ಫಾರ್ಚುನೇಟ್ಲಿ ಆ ಕಲ್ಲು ಬ್ರೇಕ್ ಆಗಿ ಕೇಡ ಕೆಳಗಡೆ ಬೀಳುತ್ತಾ ಒಂದು ಕ್ಲಿಫ್ ತರ ಇರೋ ಸರ್ಫೇಸ್ ಮೇಲೆ ಬಂದು ಬೀಳುತ್ತಾನೆ. ನಂತರ ಕೇಡ ಪ್ರಜ್ಞೆ ತಪ್ಪಿರೋದ್ರಿಂದ ಶಬ್ದ ಮಾಡದೇ ಇದ್ದಾಗ ತಾವು ಕೆಳಗಡೆ ಬರೋಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಇವನ ಜೊತೆ ಬಂದಂತ ವ್ಯಕ್ತಿಗಳು ಸಮಾಧಾನ ಮಾಡಿ ಅವನನ್ನ ಹಿಡ್ಕೋತಾರೆ. ನಂತರ ಎಲ್ಲರೂ ಕೆಳಗಡೆ ಬಂದು ಬಿದ್ದು ಸತ್ತಂತ ಕಾಡೆಮ್ಮೆಗಳನ್ನ ತಗೊಳ್ತಾ ಇರಬೇಕಾದ್ರೆ ತಾವು ಮೇಲೆ ಕ್ಲಿಫ್ ಹತ್ರ ಕೂತು ಅಳತಾ ಇರ್ತಾನೆ. ಆಗ ಸಿಗ್ಮಾ, ನಾನು ಒಂದು ಬೇಟೆಯಲ್ಲಿ ನನ್ನ ಮಗನನ್ನ ಕಳ್ಕೊಂಡಿದ್ದೀನಿ, ಹೋಗಿ ಅವನನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗಿ ಅಂತ ಇನ್ನೊಬ್ಬ ವ್ಯಕ್ತಿಗೆ ಹೇಳ್ತಾನೆ. ಮರುದಿನ ಎಲ್ರು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಕೇಡ ಸತ್ತಿದ್ದಾನೆ ಅಂತ ತಿಳಿದು ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಅವನ ಹೆಸರಲ್ಲಿ ಒಂದು ಕಲ್ಲಿನ ಮಾನ್ಯುಮೆಂಟ್ ಕಟ್ಟಿ ಮನೆಗೆ ಹೋಗ್ತಾರೆ. ಈ ಕಡೆ ಕೇಡ ಪ್ರಜ್ಞೆ ತಪ್ಪಿ ಬಿದ್ದಿರೋದ್ ನೋಡಿ ಒಂದು ಹದ್ದು ಬಂದು ಅವನನ್ನ ತಿನ್ಬೇಕು ಅಂದಾಗ ತಕ್ಷಣ ಎಚ್ಚರ ಆಗಿ ಆ ಹದ್ದನ್ನ ದೂರ ಬಿಸಾಕ್ತಾನೆ. ನಂತರ ತಂದೆಯನ್ನ ಕೂಗ್ತಾ ಇರಬೇಕಾದ್ರೆ ಆಲ್ರೆಡಿ ಅವರು ಮನೆಗೆ ಹೋಗಿರೋದ್ರಿಂದ ಯಾವ ಪ್ರತಿಕ್ರಿಯೆ ಕೂಡ ಸಿಗೋದಿಲ್ಲ. ಈ ಜಾಗದಿಂದ ಕೆಳಗಡೆ ಬರಬೇಕು ಅಂದಾಗ ಯಾವುದೇ ಸಪೋರ್ಟ್ ಇಲ್ಲದೆ ಇರೋ ಕಾರಣ ತುಂಬಾ ಹೊತ್ತು ನೇತಾಡ್ತಾ ಇರ್ತಾನೆ. ಇವನ ಹಣೆ ಬರ ಚೆನ್ನಾಗಿರೋ ಕಾರಣ ಜೋರಾಗಿ ಮಳೆ ಬಂದು ಎಲ್ಲಾ ಕಡೆಯಿಂದ ನೀರು ಹರ್ಕೊಂಡ್ ಬಂದು ಕೆಳಗಡೆ ನದಿ ತರ ಫಾರ್ಮ್ ಆಗುತ್ತೆ.
ಆಗ ಇವನ ಹತ್ರ ಕೇವಲ ಒಂದೇ ಆಪ್ಷನ್ ಇರೋದ್ರಿಂದ ನೀರಲ್ಲಿ ಜಂಪ್ ಮಾಡಿ ಒಂದು ದಡದ ಕಡೆ ಬರ್ತಾನೆ. ಕ್ಲಿಫ್ ಇಂದ ಕೆಳಗಡೆ ಬಿದ್ದಿರೋ ಕಾರಣ ಕಾಲಿಗೆ ಏಟಾಗಿ ಫ್ರಾಕ್ಚರ್ ಆಗಿರುತ್ತೆ. ಆಗ ಎರಡು ಕಲ್ಲುಗಳ ಮಧ್ಯೆ ಕಾಲಿಟ್ಟು ಸ್ವಲ್ಪ ಟ್ವಿಸ್ಟ್ ಮಾಡಿ ಡಿಸ್ಲೋಕೇಟ್ ಆಗಿರೋ ಆಂಕಲ್ ಸರಿ ಮಾಡ್ಕೊಂಡು ಒಂದು ಕಟ್ಟಿಗೆಯನ್ನ ಸಪೋರ್ಟ್ಗೆ ಅಂತ ಕಟ್ಕೋತಾನೆ. ನಂತರ ಆ ತೆಗ್ಗು ಪ್ರದೇಶದಿಂದ ಹೊಡ್ಡು ಪ್ರದೇಶಕ್ಕೆ ಬಂದು ನೋಡಿದಾಗ ಇವನ ಹೆಸರಲ್ಲಿ ಒಂದು ಮೊನ್ಯುಮೆಂಟ್ ಕಟ್ಟಿರೋದ್ ನೋಡಿ ತುಂಬಾನೇ ಕೋಪ ಮಾಡ್ಕೋತಾನೆ. ಯಾಕಂದ್ರೆ ಇವನ ಮನೆಯವರ ಪ್ರಕಾರ ಇವನು ಸತ್ತಿದ್ದಾನೆ ಅಂತ. ಇನ್ನು ಮೇಲೆ ಇವನ ಬದುಕಿಗೋಸ್ಕರ ಇವನ್ನೇ ಹೋರಾಡಬೇಕು. ಆಗ ದೂರದಿಂದ ಕೆಲವು ತೋಳಗಳು ಇವನನ್ನ ನೋಡಿ ಕೂಗ್ತಾ ಇದ್ದಾಗ ತಕ್ಷಣ ಹತ್ರ ಇದ್ದಂತ ಒಂದು ಮರ ಹತ್ತೋಕೆ ಅಂತ ಹೋಗ್ತಾನೆ. ಮರ ಹತ್ತಬೇಕಾದ್ರೆ ಒಂದು ತೋಳ ಇವನ ಕಾಲು ಹಿಡಿದಾಗ ಒಂದು ಚೂಪಾಗಿರೋ ಆಯುಧದಿಂದ ಆ ತೋಳಕ್ಕೆ ಚುಚ್ಚಿ ಗಾಯ ಮಾಡ್ತಾನೆ. ರಾತ್ರಿ ಆದ್ರೂ ಕೂಡ ತೋಳಗಳು ಇವನನ್ನ ಕಾಯ್ಕೊಂಡು ಮರದ ಹತ್ರನೇ ಕೂತಿರ್ತವೆ. ಅದಕ್ಕೆ ಕೇಡ ಕೂಡ ಕೆಳಗಡೆ ಬರದೆ ಆ ರಾತ್ರಿ ಮರದ ಮೇಲೆನೆ ಮಲ್ಕೋತಾನೆ. ಬೆಳಿಗ್ಗೆ ಎದ್ದು ನೋಡಿದಾಗ ಎಲ್ಲ ತೋಳಗಳು ಅಲ್ಲಿಂದ ಹೋಗಿರ್ತವೆ. ಆದ್ರೆ ಗಾಯ ಆಗಿರೋ ತೋಳ ಮಾತ್ರ ಅಲ್ಲೇ ಬಿದ್ದಿರುತ್ತೆ. ಅದನ್ನ ಸಾಯಿಸ್ಬೇಕು ಅಂತ ಕೇಡ ತನ್ನ ಈಟಿ ತೆಗೆದು ಚುಚ್ಚಬೇಕು ಅಂದಾಗ ಸಂಹೌ ಅದನ್ನ ಸಾಯಿಸೋಕೆ ಮನ್ಸಾಗಲ್ಲ. ಆಗ ಈ ತೋಳದ ಬಾಯಿಯನ್ನ ಕಟ್ಟಿ ಒಂದು ಗುಹೆಯೊಳಗೆ ತಗೊಂಡು ಬರ್ತಾನೆ. ನಂತರ ಬೆಂಕಿ ಹಚ್ಚಬೇಕು ಅಂತ ಕಟ್ಟಿಗೆಯನ್ನ ರಬ್ ಮಾಡ್ಬೇಕಾದ್ರೆ ಬೆಂಕಿ ಹತ್ತೋದಿಲ್ಲ. ಮರುದಿನ ಹೊರಗಡೆ ಬಂದು ಗಿಡಮೂಲಿಕೆಗಳನ್ನ ತಕೊಂಡು ಅದರಿಂದ ಪೇಸ್ಟ್ ಮಾಡಿ ಕಾಲಿಗೆ ಹಚ್ಕೋತಾನೆ. ಈ ಮಧ್ಯೆ ತೋಳ ಕೂಡ ತನ್ನ ಬಾಯಿಗೆ ಕಟ್ಟಿದಂತ ದಾರವನ್ನ ಬೆಚ್ಕೊಳ್ಳುತ್ತೆ. ನಂತರ ಕೇಡ ತೋಳಗೆ ಅಂತ ಒಂದು ಬೌಲ್ ಅಲ್ಲಿ ನೀರಿಟ್ಟಾಗ ತೋಳ ಕೂಡ ಶಾಂತವಾಗಿ ಆ ನೀರನ್ನ ಕುಡಿಯುತ್ತೆ. ನಂತರ ಹೊರಗಡೆ ಬಂದು ಒಂದು ಮೊಲವನ್ನ ಬೇಟೆಯಾಡಿ ಅದನ್ನ ಕಟ್ ಮಾಡ್ತಾ ಇರ್ಬೇಕಾದ್ರೆ ಈ ತೋಳ ಅದನ್ನ ತಿನ್ಬೇಕು ಅಂತ ಹತ್ರ ಬರ್ತಾ ಇರುತ್ತೆ. ಆದ್ರೆ ಕೇಡ ಆ ತೋಳವನ್ನ ಹೊಡೆದು ದೂರ ಕಳಿಸ್ತಾನೆ. ಇದಾದ್ಮೇಲೆ ತುಂಬಾನೇ ಪೇಶನ್ಸ್ ಇಂದ ಕಟ್ಟಿಗೆ ರಬ್ ಮಾಡ್ತಾ ಇರ್ಬೇಕಾದ್ರೆ ಫೈನಲಿ ಬೆಂಕಿ ಹತ್ಕೊಂಡಾಗ ಆ ಮೊಲವನ್ನ ಸುಟ್ಟು ತಿಂತಾ ಇರ್ತಾನೆ. ತೋಳ ಇವನನ್ನೇ ನೋಡ್ತಾ ಇರ್ಬೇಕಾದ್ರೆ ಹೋಗ್ಲಿ ಬಿಡು ಪಾಪ ಅಂತ ಒಂದು ಪೀಸ್ ಇದಕ್ಕೂ ಕೊಡ್ತಾನೆ. ಇದೆಲ್ಲ ಆದ್ಮೇಲೆ ಮನೆ ಕಡೆ ಹೋಗೋ ಮುಂಚೆ ಒಂದು ಕಲ್ಲಿಂದ ಕೆಲವು ಸಣ್ಣ ಆಯುಧಗಳನ್ನ ಮಾಡಿ ಅವುಗಳಿಂದ ಈಟಿಗಳನ್ನ ಮಾಡ್ತಾನೆ. ರಾತ್ರಿ ಆಗಿರೋದ್ರಿಂದ ಆಕಾಶದ ಕಡೆ ಕೈಯನ್ನ ಹಿಡಿದು ಸ್ಟಾರ್ ಗಳ ಪೊಸಿಷನ್ ನೋಡಿ ತನ್ನ ಮನೆ ಮತ್ತೆ ತಂದೆ ತಾಯಿಯನ್ನ ಮಿಸ್ ಮಾಡ್ಕೊಂಡು ಅಳತಾ ಇರ್ತಾನೆ. ನಂತರ ಈ ತೋಳಕ್ಕೆ ನಾನು ಮನೆ ಕಡೆ ಹೋಗ್ತಾ ಇದ್ದೀನಿ, ನೀನು ಕೂಡ ನಿನ್ ಮನೆ ಕಡೆ ಹೋಗು ಅಂತ ಹೇಳಿ ಆ ಗುಹೆಯಿಂದ ಹೊರಟೋಗ್ತಾನೆ. ಕೇಡ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಈ ತೋಳ ಇವನನ್ನ ಫಾಲೋ ಮಾಡ್ಕೊಂಡು ಇವನ ಹಿಂದೆಯೇ ಬರ್ತಾ ಇರುತ್ತೆ. ಆಗ ಕೇಡ ಈ ತೋಳನ ನೋಡಿ ನನ್ನ ಹಿಂದೆ ಬರ್ಬೇಡ, ನಿನ್ ಮನೆ ಕಡೆ ಹೋಗು ಅಂತ ಒಂದು ಕಟ್ಟಿಗೆಯನ್ನ ಈ ತೋಳದ ಕಡೆ ಬಿಸಾಕ್ತಾನೆ. ಆದ್ರೆ ಈ ತೋಳ ಆ ಕಟ್ಟಿಗೆಯನ್ನ ತಕೊಂಡು ಕೇಡನ ಮುಂದೆ ಓಡೋಗುತ್ತೆ. ಕೇಡ ಮತ್ತೆ ತೋಳ ಮುಂದೆ ಬರ್ಬೇಕಾದ್ರೆ ಕೆಲವು ಕಾಡು ಹಂದಿಗಳನ್ನ ನೋಡಿ ತೋಳ ಅವುಗಳನ್ನ ಹಿಡಿಬೇಕು ಅಂತ ಹೋದಾಗ ಈ ಹಂದಿಗಳು ತಪ್ಪಿಸ್ಕೊಂಡು ಓಡೋಗ್ತವೆ. ಇದಾದ್ಮೇಲೆ ಕೇಡ ಮತ್ತೆ ತೋಳ ಜೊತೆಯಾಗಿ ಈ ಜರ್ನಿಯನ್ನ ಕಂಟಿನ್ಯೂ ಮಾಡ್ತಾರೆ. ಹೀಗೆ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಇಬ್ರು ಸೇರಿ ಒಂದು ಮೊಲವನ್ನ ಬೇಟೆಯಾಡ್ತಾರೆ. ಯಾಕಂದ್ರೆ ಸರ್ವೈವ್ ಮಾಡ್ಬೇಕು ಅಂದ್ರೆ ಹೊಟ್ಟೆಯಲ್ಲಿ ಊಟ ಇರಲೇಬೇಕು. ಮತ್ತೆ ರಾತ್ರಿ ಆದಾಗ ಈ ಮೊಲವನ್ನ ಸುಟ್ಟು ಇಬ್ರು ತಿಂದು ಮಲ್ಕೋತಾರೆ. ಕೇಡ ನಿದ್ದೆಯಲ್ಲಿದ್ದಾಗ ಈ ತೋಳ ಇವನ ಹತ್ರ ಬಂದು ಇವನ ಜೊತೆಯಾಗೆ ಮಲ್ಕೊಳ್ಳುತ್ತೆ. ಮರುದಿನ ಬೆಳಿಗ್ಗೆ ತೋಳ ಇವನ ಮುಖ ನೆಕ್ಕಿ ಎಬ್ಬಿಸಿದಾಗ ಇವರ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯ ಬೆಳೆಯುತ್ತೆ. ಇಲ್ಲಿ ಕೇಡ ಈ ತೋಳಕ್ಕೆ ಒಂದು ಹೆಸರು ಕೂಡ ಇಡ್ತಾನೆ, ಅದೇ ಅಲ್ಫಾ ಅಂತ. ಈ ಮೂವಿ ಪ್ರಕಾರ ಅಲ್ಫಾ ಅಂದ್ರೆ ಏನು ಅಂತ ಮುಂದೆ ಗೊತ್ತಾಗುತ್ತೆ. ಇಬ್ರು ನೀರಲ್ಲಿ ಈಜಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮೀನುಗಳನ್ನೆಲ್ಲ ಹಿಡ್ಕೊಂಡು ತಮ್ಮ ಜರ್ನಿಯನ್ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಹೀಗೆ ದಿನಗಳು ಕಳೀತಾ ಇರಬೇಕಾದ್ರೆ ಚಳಿಗಾಲ ಕೂಡ ಬಂದ್ಬಿಡುತ್ತೆ. ಎಲ್ಲವೂ ಹಿಮದಿಂದ ಮುಚ್ಚಿರುತ್ತೆ. ಎಲ್ಲ ಕಡೆಯಿಂದ ತಣ್ಣನೆಯ ಗಾಳಿ ಬೀಸ್ತಾ ಇರುತ್ತೆ. ಈ ಹಿಮದಲ್ಲೇ ಇಬ್ರು ಒಂದು ಹಂದಿಯನ್ನ ಬೇಟೆಯಾಡಿ ರಾತ್ರಿ ಸುಟ್ಟು ತಿಂತಾ ಇರಬೇಕಾದ್ರೆ ಕೆಲವು ತೋಳಗಳು ಇವ್ರ ಹತ್ರ ಬಂದಾಗ ಅಲ್ಫಾ ಅವುಗಳ ಜೊತೆ ಮಾತಾಡಿ ಅಲ್ಲಿಂದ ಕಳಿಸ್ಕೊಡುತ್ತೆ. ಆಗ ಕೇಡ ಅಲ್ಫಾಗೆ ನೀನು ನಿನ್ನ ಫ್ಯಾಮಿಲಿ ಜೊತೆ ಹೋಗು ಅಂತ ಹೇಳಿದಾಗ ಅಲ್ಫಾ ಕೂಡ ತನ್ನ ಫ್ಯಾಮಿಲಿ ಹಿಂದೆ ಓಡೋಗುತ್ತೆ. ಅಲ್ಫಾ ಹೋದ್ಮೇಲೆ ಕೇಡ ಒಬ್ಬಂಟಿಯಾಗಿ ಈ ಹಿಮದ ಮಧ್ಯೆ ತನ್ನ ಮನೆ ಕಡೆ ಮೌನವಾಗಿ ಹೋಗ್ತಾ ಇರ್ತಾನೆ. ಈ ಕಡೆ ಕೇಡನ ತಂದೆ ತಾಯಿ ಇವನ ನೆನಪಲ್ಲಿ ಅಳ್ತಾ ಇರ್ತಾರೆ. ತಕ್ಷಣ ಕೇಡ ನಿದ್ದೆಯಿಂದ ಎದ್ದು ಮತ್ತೆ ನಕ್ಷತ್ರಗಳನ್ನ ನೋಡಿ ತನ್ನ ಜರ್ನಿಯನ್ನ ಹಿಮದ ಮಧ್ಯೆ ಕಂಟಿನ್ಯೂ ಮಾಡ್ತಾ ಇರ್ತಾನೆ. ಕೆಲವು ತೋಳಗಳ ಗುಂಪನ್ನ ನೋಡಿ ಹೆದರ್ಕೊಂಡು ಓಡ್ತಾ ಇರಬೇಕಾದ್ರೆ ಸ್ನೋ ಡ್ಯಾಮೇಜ್ ಆಗಿ ತಣ್ಣನೆಯ ನೀರಲ್ಲಿ ಬೀಳುತ್ತಾನೆ. ಅದೇ ಟೈಮ್ಗೆ ಅಲ್ಫಾ ಬಂದು ಇವನನ್ನ ಮೇಲೆ ತೆಗಿಬೇಕು ಅಂತ ಒದ್ದಾಡ್ತಾ ಇರಬೇಕಾದ್ರೆ ಕೇಡ ಒಂದು ಸಣ್ಣ ಆಯುಧ ತಗೊಂಡು ಸ್ನೋ ಹೊಡೆದು ಮೇಲೆ ಬರ್ತಾನೆ. ನಂತರ ಬೆಂಕಿ ಹಾಕಿ ಬಟ್ಟೆನೆಲ್ಲ ಬಿಚ್ಚಿ ಅಲ್ಫಾನ ತಪ್ಕೊಂಡು ಮಲ್ಕೋತಾನೆ. ಕೆಲವು ದಿನಗಳ ನಂತರ ಅಲ್ಫಾ ಮತ್ತೆ ಕೇಡ ಹತ್ರ ಬಂದಿರುತ್ತೆ. ಅಂದ್ರೆ ಮುಂದಿನ ಜರ್ನಿಯಲ್ಲಿ ಇಬ್ರು ಜೊತೆಯಾಗೆ ಇರ್ತಾರೆ. ಇವರು ಬರೋ ದಾರಿಯಲ್ಲಿ ಒಂದು ಗುಡಿಸಲು ಹತ್ರ ಒಬ್ಬ ವ್ಯಕ್ತಿ ಕೂತಿರೋದ್ ನೋಡಿ ಸಹಾಯ ಕೇಳಬೇಕು ಅಂತ ಹತ್ರ ಬಂದಾಗ ಈ ಹಿಮಕ್ಕೆ ಅವನು ಫ್ರೀಸ್ ಆಗಿ ಸತ್ತಿರ್ತಾನೆ. ಆಗ ಕೇಡ ಗುಡಿಸಲು ತುಂಬಾ ಹುಡುಕಿದ್ರು ಕೂಡ ಏನು ಸಿಗದೆ ಇದ್ದಾಗ ಈ ವ್ಯಕ್ತಿ ಕೈಯಲ್ಲಿದ್ದಂತ ಒಂದು ಬಿಲ್ಲು ಬಾಣವನ್ನು ತಕೊಂಡು ನಮಗೆ ಸಹಾಯ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಮುಂದೆ ಹೋಗ್ತಾರೆ. ಆಗ ಮುಂದೆಯಿಂದ ಹಿಮದ ಬಿರುಗಾಳಿ ಬರ್ಬೇಕಾದ್ರೆ ಹಿಂದೆಯಿಂದ ಕೆಲವು ಹೈನಗಳ ಗುಂಪು ಇವರನ್ನ ಅಟ್ಯಾಕ್ ಮಾಡೋಕೆ ಬರ್ತಾ ಇರ್ತವೆ. ಆಗ ಇಬ್ರು ಓಡ್ ಬಂದು ಹತ್ರ ಇರೋ ಒಂದು ಗುಹೆಯೊಳಗೆ ಬಚ್ಚಿಟ್ಕೊಂಡಾಗ ಆ ಹೈನಗಳು ಇವರನ್ನ ನೋಟಿಸ್ ಮಾಡದೆ ಮುಂದೆ ಓಡೋಗ್ತವೆ.
ಹೋಗ್ತವೆ. ಒಂದು ಸಮಸ್ಯೆಯಿಂದ ಪಾರಾದ್ವಿ ಅಂತ ಖುಷಿ ಪಡಬೇಕಾದ್ರೆ ಇನ್ನೊಂದು ಸಮಸ್ಯೆ ಇವರಿಗೋಸ್ಕರ ಕಾಯ್ತಾ ಕೂತಿರುತ್ತೆ. ಅಂದ್ರೆ ಈ ಗುಹೆಯೊಳಗೆ ಒಂದು ಪ್ಯಾಂಥರ್ ಬಂದು ಇವರನ್ನ ಬೇಟೆ ಆಡಬೇಕು ಅಂದಾಗ ಅಲ್ಫಾ ಈ ಪ್ಯಾಂಥರ್ ಜೊತೆ ಹೋರಾಡಕ್ಕೆ ಶುರು ಮಾಡುತ್ತೆ. ಆಗ ಕೇಡ ಪೇಷನ್ಸ್ ಇಂದ ಈ ಪ್ಯಾಂಥರ್ ಮೇಲೆ ಗುರಿ ಇಟ್ಟು ಬಿಲ್ಲು ಬಾಣದಿಂದ ಶೂಟ್ ಮಾಡಿ ಸಾಯಿಸ್ತಾನೆ. ಈ ಪ್ಯಾಂಥರ್ ಜೊತೆ ಫೈಟ್ ಮಾಡಬೇಕಾದ್ರೆ ಅಲ್ಫಾಗೆ ತುಂಬಾನೇ ಗಾಯಗಳಾಗ್ತವೆ. ಈ ಜರ್ನಿಯಲ್ಲಿ ಅಲ್ಫಾ ಕೇಡ ಪ್ರಾಣವನ್ನ ಸುಮಾರು ಸರಿ ಕಾಪಾಡಿರ್ತಾನೆ. ಪ್ಯಾಂಥರ್ ನ ಸುಟ್ಟು ಡಿನ್ನರ್ ಮಾಡಿ ಈ ರಾತ್ರಿ ಗುಹೆಯೊಳಗೇನೆ ಮಲ್ಕೋತಾರೆ. ಮರುದಿನ ತಮ್ಮ ಜರ್ನಿ ಕಂಟಿನ್ಯೂ ಮಾಡಬೇಕಾದ್ರೆ ಕಲ್ಲಿಂದ ಕಟ್ಟಿರುವಂತ ಒಂದು ಮಾನ್ಯುಮೆಂಟ್ ನೋಡಿ ಮನೆಗೆ ತುಂಬಾನೇ ಹತ್ರದಲ್ಲಿದೀವಿ ಅಂತ ಕೇಡ ತುಂಬಾನೇ ಖುಷಿ ಆಗ್ತಾನೆ. ಆದಷ್ಟು ಬೇಗ ಮನೆಗೆ ಹೋಗ್ಬೇಕು ಅಂತ ಸ್ನೋ ಸ್ಟಾರ್ಮ್ ಅಲ್ಲಿ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಫಾಗೆ ಮೈಯೆಲ್ಲ ಗಾಯಗಳಾಗಿರೋದ್ರಿಂದ ಕೆಳಗಡೆ ಬೀಳುತ್ತೆ. ಇಲ್ಲಿವರೆಗೂ ಕೇಡಗೆ ಸಹಾಯ ಮಾಡ್ಕೊಂಡು ಅವನ ಪ್ರಾಣವನ್ನ ಕಾಪಾಡ್ತಾ ಕರ್ಕೊಂಡು ಬಂದಿರೋದಕ್ಕೆ ಕೇಡ ಅಲ್ಫಾನ ಎತ್ಕೊಂಡು ಮುಂದೆ ಸಾಗ್ತಾ ಇರ್ತಾನೆ. ಹೀಗೆ ಅಲ್ಫಾನ ಎತ್ಕೊಂಡು ಮುಂದೆ ಬರ್ಬೇಕಾದ್ರೆ ಎದುರುಗಡೆ ಕೆಲವು ಮನೆಗಳನ್ನ ನೋಡಿ ತುಂಬಾನೇ ಖುಷಿ ಪಡ್ತಾನೆ. ಇನ್ನೇನು ನಾವು ಮನೆ ಹತ್ರ ಬಂದ್ವಿ ಅಂತ ಅಲ್ಫಾ ಜೊತೆ ಮಾತಾಡ್ತಾ ಮನೆಗಳ ಹತ್ರ ಬಂದಾಗ ಅವು ಯಾರು ಬರ್ತಾ ಇದಾರೆ ಅಂತ ನೋಡೋಕ್ ಬಂದಾಗ ಕೇಡ ಜೀವಂತವಾಗಿರೋದ್ ನೋಡಿ ತುಂಬಾನೇ ಶಾಕ್ ಆಗ್ತಾನೆ. ಆಗ ಇವನ ತಾಯಿ ರೋ ಬಂದು ಖುಷಿಯಿಂದ ಅಳ್ತಾ ಇರ್ತಾಳೆ. ಇಂತ ಒಂದು ಚಳಿಗಾಲದಲ್ಲಿ ಸರ್ವೈವ್ ಆಗಿ ಮನೆವರೆಗೂ ಬಂದಿದ್ದಕ್ಕೆ ತಾವು ಮತ್ತೆ ರೋಗೆ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ. ಆಗ ಕೇಡ ಅಲ್ಫಾಗೆ ಹೇಗಾದ್ರೂ ಮಾಡಿ ಕಾಪಾಡಿ ಅಂತ ಹೇಳಿದಾಗ ಇಬ್ರಿಗೂ ಮನೆ ಒಳಗೆ ತಂದು ಔಷಧಿಗಳನ್ನ ಹಚ್ತಾರೆ. ಈ ಟೈಮ್ ಅಲ್ಲಿ ಅಲ್ಫಾ ಕೆಲವು ಮರಿಗಳಿಗೆ ಜನ್ಮ ಕೊಡುತ್ತೆ. ಅಂದ್ರೆ ಅಲ್ಫಾ ಒಂದು ಹೆಣ್ಣು ತೋಳವಾಗಿರುತ್ತೆ. ಕೇಡ ಜೊತೆಗಿನ ಈ ಜರ್ನಿಯಲ್ಲಿ ಅಲ್ಫಾ ಪ್ರೆಗ್ನೆಂಟ್ ಆಗಿರ್ತಾಳೆ. ಆದ್ರೂ ಕೂಡ ಕೇಡನ್ನ ಕಾಪಾಡಬೇಕು ಅಂತ ಪ್ಯಾಂಥರ್ ಜೊತೆ ಗುಹೆಯಲ್ಲಿ ಫೈಟ್ ಮಾಡಿರ್ತಾಳೆ. ಕೆಲವು ದಿನಗಳ ನಂತರ ಈ ತೋಳದ ಮರಿಗಳು ದೊಡ್ಡದಾಗ್ತವೆ. ಅಂದ್ರೆ ತೋಳಗಳು ಇವಾಗ ಈ ಕಮ್ಯುನಿಟಿಯ ಭಾಗವಾಗಿರ್ತವೆ. ನಂತರ ಸೀಸನಲ್ ಬೇಟೆಯಾಡೋಕೆ ತೋಳಗಳನ್ನು ಕೂಡ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ಪ್ರಕಾರ ಅಲ್ಫಾ ಅಂದ್ರೆ ತನ್ನ ಕಮ್ಯುನಿಟಿಯನ್ನ ಧೈರ್ಯದಿಂದ ಲೀಡ್ ಮಾಡೋದು. ಯಾವ ತೊಂದರೆಗಳು ಬರದೇ ಇರೋ ತರ ಅಥವಾ ತೊಂದರೆಗಳಿಂದ ಹೊರ ತೆಗೆಯೋದೇ ಈ ಲೀಡರ್ ನ ಕೆಲಸವಾಗಿರುತ್ತೆ. ಅದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಅಂದ್ರೆ ಈ ನಮ್ಮ ಅಲ್ಫಾ ತೋಳ. ಕೇಡ ಜೊತೆ ಇದ್ದು ಇವನಿಗೆ ಯಾವುದೇ ತೊಂದರೆಗಳು ಆಗದೆ ಇರೋ ತರ ಅಥವಾ ತೊಂದರೆಗಳಿಂದ ಹೊರ ತೆಗಿತಾ ಪ್ರತಿ ಸಂದರ್ಭದಲ್ಲಿ ಇವನನ್ನ ಕಾಪಾಡ್ತಾ ಮನೆವರೆಗೂ ಸುರಕ್ಷಿತವಾಗಿ ಕರ್ಕೊಂಡು ಬಂದಿರುತ್ತೆ. ಈ ಮೂವಿ ಎಕ್ಸ್ಪ್ಲನೇಷನ್ ಹೇಗನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ.